ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚುಸ್ ಕಿಚನ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಬೇಸಿಕ್ ಕೇಕ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಚಾಕ್ಲೇಟ್ ಫ್ಲೇವರ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ, ಹಾಗೆಯೇ ಕ್ರೀಮ್ ಏನೂ ಇಲ್ಲ, ಪ್ಲೇನ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 250 ml ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ನಾನು ಫುಲ್ ಹಾಕ್ಕೊಂಡಿಲ್ಲ, ಇದರಲ್ಲಿ ಸ್ವಲ್ಪ 3/4 ಕಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕೋಕೋ ಪೌಡರ್ ತೊಗೊಂಡಿದ್ದೀನಿ, ಇದು ಚಾಕ್ಲೇಟ್ ಫ್ಲೇವರ್ಗೆ ಇದನ್ನ ಹಾಕ್ಕೊಳ್ಬೇಕು. ಇದು ನಾನು ಸೇಮ್ ಕಪ್ಪಲ್ಲಿ ಅರ್ಧ ತೊಗೊಂಡಿದ್ದೀನಿ. ಜೊತೆಗೆ ಬೇಕಿಂಗ್ ಪೌಡರ್ ತೊಗೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಹಾಕ್ಕೋಬೇಕು ಇದರಲ್ಲಿ. ಹಾಗೆಯೇ ಬೇಕಿಂಗ್ ಸೋಡಾ, ಅದು 3/4 ಟೀ ಸ್ಪೂನ್ ಹಾಕ್ಕೋಬೇಕು. ಇದೆಲ್ಲದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನ ಮೊದಲಿಗೆ ಒಂದು ಪ್ಲೇಟ್ ಇಟ್ಕೊಂಡು ಸಾಣಿಸ್ಕೊಳ್ತೀನಿ, ಅಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆಯೇ ಏನಾದರೂ ಗಂಟು ಥರ ಇದೆ ಅದೆಲ್ಲ ಕ್ಲಿಯರ್ ಆಗೋಕ್ಕೋಸ್ಕರ ಸಾಣಿಸ್ಕೊಳ್ತೀನಿ ಒಂದ್ಸಲಿ. ನೋಡಿ, ಈ ಥರ ನೀಟಾಗಿ ಸಾಣಿಸ್ಕೊಂಡಿದ್ದೀನಿ. ಈಗ ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ, ಅಂದರೆ ಕೇಕ್ ಮೌಲ್ಡರ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಇದು ನಿಮಗೆ ಅಮೆಝಾನ್ ಅಥವಾ ಎಲ್ಲಿ ಬೇಕಾದ್ರೂ ಆನ್ಲೈನ್ ಸಿಗುತ್ತೆ, ಸೆಟ್ ಸಿಗುತ್ತೆ. ಸೊ ಒಂದೊಂದು ಡಿಫ್ರೆಂಟ್ ಸೈಜ್ ಇರುತ್ತೆ. ಇದು ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೋಬೇಕು, ತುಂಬಾ ಲೈಟಾಗಿ ಹಾಕ್ಕೋಬೇಕು. ಸವರ್ಕೊಂಡಾದಮೇಲೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನ ನಾವು ಸೇಮ್ ಕೇಕ್ ಮೌಲ್ಡರ್ ಇದೆಲ್ಲ ಅದ್ರ ಶೇಪಿಗೆ ಕೇಕ್ ಮೌಲ್ಡ್ ಒಳಗೆ ಈ ಪೇಪರ್ನ ಹಾಕೋಬೇಕು. ಇದು ಬಟರ್ ಪೇಪರ್, ಇದು ನಿಮಗೆ ಆನ್ಲೈನ್ ಸಿಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ನೀಟಾಗಿ ಹಾಗೇ ಶೇಪ್ ಬರಬೇಕಂತಲ್ಲ ಏನಿಲ್ಲ, ಅಂದರೆ ಒಂದು ರಫ್ ಆಗಿ ರೌಂಡಾಗಿ ಕೇಕ್ ಮೌಲ್ಡರ್ಗೆ ಎಷ್ಟು ಸೈಜ್ಗೆ ಕರೆಕ್ಟಾಗಿ ನೀವು ಮಾಡ್ಕೋಬೇಕು. ಇವಾಗ ನಾನು ಇದನ್ನ ಒಳಗೆ ಈ ಥರ ನೀಟಾಗಿ ಇದನ್ನ ಕೂರಿಸ್ಕೊಳ್ತೀನಿ. ಈಗ ನೀಟಾಗಿ ಕೂರಿಸ್ಕೋಬೇಕು, ಅಂದರೆ ಗ್ಯಾಪ್ ಎಲ್ಲೂ ಬಿಡ್ದಿರೋ ಥರ ಚೆನ್ನಾಗಿ ನೀಟಾಗಿ ಕೂರಿಸ್ಕೊಂಡಾದ್ಮೇಲೆ 1 ರೌಂಡ್ ಮೇಲ್ಗಡೆ ಲೈಟಾಗಿ ಎಣ್ಣೆ ಹಾಕೋಬೇಕು. ಸೈಡ್ಸ್ ಎಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಳ್ತೀನಿ, ಸೊ ಅವಾಗ ಈಸಿಯಾಗಿ ಕೇಕ್ ಬರುತ್ತೆ. ಇಷ್ಟಾದಮೇಲೆ ಈಗ ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಎಗ್ ವೈಟನ್ನ ಮಾತ್ರ ಬೌಲ್ಗೆ ಹಾಕ್ಕೊಳ್ತೀನಿ. ಈಗ 4 ಮೊಟ್ಟೆದೂ ನಾನಿವಾಗ ಎಗ್ ವೈಟ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಾಮೂಲಿ ನೀವು ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಬೇಕು, 1 ಟೀ ಸ್ಪೂನ್ ಹಾಕೋಬೇಕು. ಈಗ ನಾವಿದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು 2 ಸ್ಪೀಡಲ್ಲಿ ಹಾಕಿಬಿಟ್ಟು ನಾನಿವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ವೈಟಾಗಿ ನೊರೆ ಬರಬೇಕು. ನಿಮಗೆ ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ, ಆ ಥರ ನೊರೆ ಬರ್ಸೋವರೆಗೂ ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಬರಬೇಕು. ಇಷ್ಟು ನೊರೆ ಥರ ಥಿಕ್ಕಾಗಿ ಬಂದಮೇಲೆ ಸ್ಟಾಪ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಈಗ ಎಗ್ದು ಎಲ್ಲೋ ಏನಿದೆ ಅದನ್ನು ಬೀಟ್ ಮಾಡ್ಕೋಬೇಕು. 2 ಸಪ್ರೇಟಾಗಿ ಬೀಟ್ ಮಾಡ್ಕೋಬೇಕು. ಈಗ ಎಲ್ಲೋ ಮಾತ್ರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೊರೆ ಬರ್ಸೋದೇನು ಬೇಡ, ಜಸ್ಟ್ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ತೀನಿ. ಈಗ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಇದ್ರ ಜೊತೆ ನಾನು ಶುಗರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಬೌಲ್ ಶುಗರ್ನ ತೊಗೊಂಡು ನಾನು ಮಿಕ್ಸಿಲಿ ನೈಸಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಇದ್ರ ಜೊತೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಅಂದರೆ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಬೀಟ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವೇನು ಪೌಡರ್ ಸಾಣಿಸಿ ಎಲ್ಲ ಇಟ್ಕೊಂಡಿದ್ವಿ, ಚಾಕ್ಲೇಟ್ ಪೌಡರ್ ಹಾಗೆಯೇ ಮೈದಾ ಹಿಟ್ಟೆಲ್ಲ, ಅದನ್ನ ನಾನು ಇವಾಗ ಸೇಮ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ 1 ಗ್ಲಾಸಷ್ಟು ಸಣ್ಣ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, ತಣ್ಣಗೆ ಹಾಲು ತೊಗೊಂಡಿದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದಲ್ಲ, ನಾರ್ಮಲ್ ಹಾಲನ್ನ ತೊಗೊಂಡ್ಬಿಟ್ಟು
ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅಂದರೆ ನಿಮಗೆಲ್ಲರೂ ಗಟ್ಟಿ ಅನ್ನಿಸ್ತಾ ಇದ್ದರೆ ನೀರಲ್ಲಿ ಆ್ಯಡ್ ಮಾಡೋದು ಬೇಡ, ಹಾಲನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗಂಟು ಬರ್ದಿರೋ ಹಾಗೆ ನೀಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನೋಡಿದ್ರಲ್ಲ, ಈ ಥರ ನೀಟಾಗಿ ನೈಸಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲೂ ಗಂಟು ಥರ ಎಲ್ಲೂ ಇಲ್ಲ. ಈಗ ಆ್ಯಕ್ಚುಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕೇಕ್ನ. ಸೊ ಅದಕ್ಕೋಸ್ಕರ ಮೊದಲಿಗೆ ನಾವು ಸ್ಟೌವಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೋಬೇಕು, ಖಾಲಿ ಕುಕ್ಕರ್ ಇಡಬೇಕು. ಹಾಗೆಯೇ ಇದರಲ್ಲಿ ಒಂದು ರಿಂಗ್ ಇಟ್ಕೊಳ್ತೀನಿ. ರಿಂಗ್ ಇಟ್ಕೊಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನೀವು ಇದು ವಿತೌಟ್ ವಿಸಿಲ್ ನೀವು ಇದನ್ನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಡ್ರೈ ಆಗಿನೇ ಬಿಸಿ ಆಗಬೇಕು. ಆ ಥರ ಬಿಸಿ ಆಗಲಿ. ಇಲ್ಲಿ ಮೊದಲಿಗೆ ಎಗ್ ವೈಟ್ ನಾವೇನು ಬೀಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕ್ಕೋಬೇಕು. ನಾನೀಗ ಸ್ವಲ್ಪ ಸ್ವಲ್ಪ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅದೇ ನೋಡಿಕೊಂಡು ಗಂಟು ಬರ್ದಿರೋ ಹಾಗೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಇಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಕೇಕ್ ಮೌಲ್ಡ್ಗೆ ಈ ಬ್ಯಾಟರ್ನ ಹಾಕೊಳ್ಳೋಣ. ಈಗ ಕುಕ್ಕರ್ ಬಿಸಿ ಆಗಿದೆ. ಇವಾಗ ನೀಟಾಗಿ ಹುಷಾರಾಗಿ ಈ ಮೌಲ್ಡ್ನ ಅದರೊಳಗೆ ಇಳಿಸ್ಬೇಕೀಗ. ರಿಂಗ್ ಮೇಲೆ ಇಡಬೇಕಾಗುತ್ತೆ. ಈ ಥರ ಮೌಲ್ಡ್ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಇವಾಗ ನೀವು ಹೈ ಇಡಬಾರ್ದು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 45 to 50 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. 50 ಮಿನಿಟ್ಸ್ ಬಿಟ್ಟಿದ್ದೀನಿ. ಇವಾಗ ಆಫ್ ಮಾಡಿಬಿಟ್ಟು ಇದನ್ನ ಹೊರಗೆ ತೆಗಿತಾ ಇದ್ದೀನಿ. ಈಗ ಕೇಕ್ ಆರಕ್ಕೆ ಬಿಟ್ಬಿಡೋಣ, ಇಲ್ದಿದ್ರೆ ಕಟ್ ಮಾಡೋಕ್ಕೆಲ್ಲ ನೀಟಾಗಿ ಆಗಲ್ಲ. ಇಲ್ಲಿ ಇವಾಗ ಕೇಕ್ ಆರಿದೆ. ನಾನಿಲ್ಲಿ ಮೊದಲಿಗೆ ಪೇಪರ್ ತೆಗೆದ್ಬಿಡ್ತೀನಿ. ಬಟರ್ ಪೇಪರ್ ಆರಿದ್ಮೇಲೆ ನೀಟಾಗಿ ಬರುತ್ತೆ. ಇಲ್ಲಿ ಕೇಕ್ ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಕ್ರಿಸ್ಮಸ್ಗೆ ಈ ಥರ ಪ್ಲೇನ್ ಕೇಕ್ಸ್ ಮಾಡೋದಾದರೆ ಅಥವಾ ಈವ್ನಿಂಗ್ ಎಲ್ಲರೂ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ಈ ಥರ ಮಾಡ್ಕೊಂಡು ನೀವು ಮೇಲೆ ಚಾಕ್ಲೇಟ್ ಸಿರಪ್ಪನ್ನೆಲ್ಲ ಹಾಕ್ಕೊಂಡು ತಿನ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವಾರ್ಮ್ ಇದ್ದಾಗ ನೀವು ಈ ಕೇಕ್ ಮೇಲೆ ಸಿರಪ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದು ಬೇಸಿಕ್ ಹಾಗೆಯೇ ಬಿಗಿನರ್ಸ್ ಕೇಕ್ ರೆಸಿಪಿ. ಅವನಲ್ಲಿ ಕೂಡ ಮಾಡ್ಬೋದು. ಅವನ್ ಇಲ್ಲ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕೇಕ್ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.